ಆ ದೇಹದಲ್ಲಿ ಆ ಹೊತ್ತಿಗೆ ಬಿದ್ದ ಏಟು ಅದು ನಿಧಾನಕ್ಕೆ ಹಾಗೆ ಅದು ಮಡುಗಟ್ಟಿದ್ರೆ ಮನಸ್ಸಿನಲ್ಲಿ ಆ ತಪ್ಪಿನ ಬಗ್ಗೆ ಎಚ್ಚರವೇ ಬರದೆ ಜಡ್ಡು ಕಟ್ತಾವಷ್ಟೇ ಮನಸ್ಸು. ನಮಗೀಗ ಕೆಲಸ ಆಗಬೇಕು ಹೊರತು ಶಿಕ್ಷಿಸುವುದೇ ಮುಖ್ಯ ಅಲ್ಲ. ಮಗು ಓದುವ ಹಾಗಾಗಬೇಕು, ಮಗು ಏನನ್ನೋ ಹೇಳುವ ಹಾಗಾಗಬೇಕು, ಮಗು ಏನನ್ನೋ ಕಲಿಯುವ ಹಾಗಾಗಬೇಕು. ಕಲಿಯುವ ಹಾಗಾಗಬೇಕು ಅಂದರೆ ಮಗುವಿನ ಮನಸ್ಸಿಗೆ ಹೇಳಬೇಕು ಹೊರತು ದೇಹಕ್ಕೆ ಹೇಳಿ ಏನು ಉಪಯೋಗ ಇಲ್ಲ. ನಾವಾದರೂ ಆ ಮಕ್ಕಳ ವಯಸ್ಸಿನಲ್ಲಿ ಅದೇ ತಪ್ಪು ಮಾಡಿದವರು, ಅದೇ ಥರ ಒದ್ದಾಡಿದವರು, ಅದೇ ಥರ ಕಿರಿಕಿರಿ ಮಾಡಿದವರು. ನಮ್ಗೆ ಈಗ ಆ ಕಾಲದ ಕೆಲವೊಮ್ಮೆ ಅವರು ಅಷ್ಟು ಜೋರು ಮಾಡಿದರು, ಆಮೇಲೆ ಅಷ್ಟೇ ಪ್ರೀತಿ ಮಾಡೋದು ಗೊತ್ತಿತ್ತು ಅವರಿಗೆ. ನಮಗೀಗ ಹೊಡೆಯೋದು ಮಾತ್ರ ಗೊತ್ತಿಲ್ಲ, ಆಮೇಲೆ ಪ್ರೀತಿ ಮಾಡೋದು ಗೊತ್ತಿಲ್ಲ ನಮಗೆ. ಎರಡು ಅಂಶ, ಒಂದು ನಿನಗೆ ಹೊಡೆದದ್ದಲ್ಲ, ನಿನ್ನ ತಪ್ಪಿಗೆ ನಾನು ಶಿಕ್ಷಿಸಿದ್ದು, ನೀನು ನನಗೆ ಇಷ್ಟನೇ ಅಂತ ಹೇಳೋದಿಲ್ಲ ನಾವು. ನೀನು ಇಷ್ಟ, ಆದರೆ ನಿನ್ನ ಈ ತಪ್ಪಿನ ಕೆಲಸ ನನಗೆ ಸಹಿಸುವುದು ಕಷ್ಟ ಆಯಿತು, ಅದಕ್ಕೋಸ್ಕರ ಶಿಕ್ಷಿಸಿದ್ದೇನೆ ಅಂತ ನಾವು ಬೈಫರ್ಕೇಟ್ ಮಾಡೋದಿಲ್ಲ. ಅದು ಮಕ್ಕಳಿಗೆ ಏನು ಅನಿಸುತ್ತೆ, ಹೊಡಿತಾರೆ ಅಂದರೆ ನಾನು ಅಂದರೆ ಇಷ್ಟ ಇಲ್ಲ, ನಾನು ಅಂದರೆ ಅವರಿಗೆ ದ್ವೇಷ ಅಂತ ಇಷ್ಟೇ ನಮಗೂ ಹಾಗೆ ತಕ್ಷಣ ಅನಿಸೋದಲ್ವ. ಆಮೇಲೆ ಯೋಚನೆ ಮಾಡಿ ಗುರುಗಳು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ ಅಂತ ನಮಗೇನಾದರೂ ಒಂಚೂರು ಒಳ್ಳೆ ಬುದ್ಧಿ ಬಂದಿದ್ದರೆ ಆವಾಗ ಯೋಚನೆ ಮಾಡ್ತೀವಿ, ಇಲ್ಲ ಅವರು ಬೇರೆ ಎಲ್ಲ ವಿಷಯದಲ್ಲಿ ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರು, ಈ ವಿಷಯದಲ್ಲಿ ಬೈದರು ಅಂದರೆ ಏನೋ ಕಾರಣ ಇರಬೇಕು ಅಂತ ನಾವು ಸ್ವಲ್ಪ ವಿವೇಕಿಗಳು ಅಂತ ಅನ್ನಿಸ್ಕೊಂಡಿದ್ದರೆ ಹಾಗೆ ಹೀಗೆ ಯೋಚನೆ ಮಾಡ್ತೇವೆ. ಮಕ್ಕಳಿಗೆ ಆ ಯೋಚನೆ ಬರಲ್ಲ. ಮಕ್ಕಳಿಗೆ ಯೋಚನೆ ಬರುವುದೇನು ಅಂದರೆ, ಶಿಕ್ಷಿಸಿದ್ದಾರೆ ಅಂದರೆ ನನ್ನನ್ನು ಅವರು ತುಂಬ ದೂರ ಇಡ್ತಾ ಇದ್ದಾರೆ, ನಮ್ಮನ್ನು ಬೇರೆ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಅನ್ನೋ ಈ ಯೋಚನೆ. ಆ ಹೊತ್ತಿನಲ್ಲಿ ಯಾರೋ ಒಬ್ಬರು 1-2 ನಿಮಿಷ ಪ್ರೀತಿ ತೋರಿಸಿದರೆ ಮನೆಗಿಂತ ಅವ್ರು ದೊಡ್ಡವರಾಗ್ಬಿಡ್ತಾರೆ. ಮನೆಯಲ್ಲಿ ಸಾಕಿ ಬೆಳೆಸಿ ಹೊಟ್ಟೆ ಕಟ್ಟಿ ತನ್ನ ಆಸೆಗಳನ್ನೆಲ್ಲ ಒತ್ತೆ ಇಟ್ಟು ಕಷ್ಟಪಟ್ಟು ಒದಗಿಸಿದ ಮೇಲೂ ನಾವೊಂದು ಮಾತಿನಲ್ಲಿ ನಮ್ಮ ಕಾಳಜಿಯ ಪ್ರಾಮಾಣಿಕವಾದ ವ್ಯವಸ್ಥೆಯನ್ನು ಅವರಿಗೆ ಅರ್ಥ ಮಾಡಿಸ್ಲಿಲ್ಲ ಅಂದರೆ ಹೊರಗೆ ಬೇಗ ತುತ್ತಾಗ್ತಾರೆ ದಾಳಿಗೆ. ಸುಲಭದಲ್ಲಿ ಹೇಳ್ತೇವೆ ನಾವು ಮನೆಯಲ್ಲಿ, ನಾವು 20 ವರ್ಷ ಸಾಕಿದ್ದಕ್ಕೆ ನೀನು 20 ನಿಮಿಷದಲ್ಲಿ ಮನೆ ಬಿಟ್ಟು ಓಡೋಗ್ತೀಯಾ ಅಂತ. ಚೆನ್ನಾಗಿದೆ ಮಾತು ಹೇಳಲಿಕ್ಕೆ, ಆದರೆ ಅದರಲ್ಲಿ ನಮ್ಮ ಪಾತ್ರವೂ ಇದೆ ಅಲ್ವಾ. 20 ನೀವು ಇಡೀ ದಿವಸದಲ್ಲಿ ಹೌದು ದುಡಿಮೆ ಬೇಕು, ಮಕ್ಕಳನ್ನು ನೋಡ್ಕೊಳ್ಬೇಕು, ಎಲ್ಲವೂ ಸರಿ. ಆದರೆ ಆ ಮಕ್ಕಳು ದುಡಿಮೆಯ ಜೊತೆಗೆ ಮಕ್ಕಳಿಗೆ ಸಮಯವೂ ಕೊಡಬೇಕಲ್ಲ. ನಿಜವಾಗಿ ಕೊಡುವ ದೊಡ್ಡ ದಾನ ಯಾವುದು ಅಂದರೆ ಸಮಯದಾನ. ನಾವು ಸಮಯದಾನ ಮಾಡೋದು ಬಿಟ್ಟು ನನಗೆ ಪಾಕೆಟ್ ಮನಿ ಕೊಟ್ಟಿದ್ದೇನೆ, ನಾನು ನಿನಗೆ ಅದು ಕೊಟ್ಟಿದ್ದೇನೆ, ನನಗೆ ಇದು ಕೊಟ್ಟಿದ್ದೇನೆ. ಇದು ರಾಮಚಂದ್ರ ಇಲ್ಲಿ ಹೇಳ್ತಾ ಇರೋದು ಸುಗ್ರೀವನ ವಿಷಯದಲ್ಲಿ. ನೀನು ಪ್ರೀತಿಯಿಂದ ಮಾತಾಡಿಸ್ಬೇಕು ಹೊರತು ರೋಷದಿಂದ ಮಾತಾಡಿದರೆ ಸಿದ್ಧಿ ಆಗೋದಿಲ್ಲ ಅಂತ. ಅಂದರೆ ಇನ್ನು ಮಕ್ಕಳಿಗೆ ಇನ್ನೆಷ್ಟು ಡೈಲ್ಯೂಟ್ ಇರುತ್ತೆ ಮನಸ್ಸು, ಇನ್ನೆಷ್ಟು ಮೃದುವಾಗಿರುತ್ತೆ. ಆ ವಿಷಯದಲ್ಲಿ ನಮ್ಮ ಎಚ್ಚರ ಚೆನ್ನಾಗಿರಬೇಕು ಅನ್ನುವ ಒಂದು ಮಾತು ರಾಮನ ಈ ಮಾತಿನಿಂದ ನಮಗೆ ಎಚ್ಚರಿಕೆಯ ರೂಪದಲ್ಲಿ